ಫಸ್ಟ್ ಆಫ್ ಆಲ್ ವಿಜಯ್ ಪ್ರಸಾದ್ ಸರ್ ಬಂದು ನನಗೆ ಈ ಕಥೆನ ಒಂದು ವರ್ಷ ಮುಂಚೆನೆ ಹೇಳಿದ್ರು. ಅಂಡ್ ಐ ಫೆಲ್ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್. ಮಂಗ್ಲಾ ಕ್ಯಾರೆಕ್ಟರ್, ಗವರ್ಮೆಂಟ್ ಸ್ಕೂಲ್ ಟೀಚರ್, ತುಂಬಾ ಅನ್ಅಟ್ರಾಕ್ಟಿವ್ ಹುಡುಗಿ. ಅಂದ್ರೆ ನೀವು ರೋಡಲ್ಲಿ ಹೋಗ್ತಾ ಇರೋದು ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರೆ ಅವ್ರನ್ನ ಇನ್ನೊಂದ್ಸತಿ ನೋಡಿದಿಲ್ಲ. ವೆರಿ ಆರ್ಡಿನರಿ ಪರ್ಸನ್. ಬಟ್ ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ಶಿ ಇಸ್ ವೆರಿ ಇನ್ನಸೆಂಟ್. ಗವರ್ಮೆಂಟ್ ಸ್ಕೂಲ್ ಟೀಚರ್, ತುಂಬಾ ಪಕ್ಕ ಇರ್ತಾರೆ. ಯಾವುದೇ ವಿಷಯ ಆಗಿರಲಿ, ದುಡ್ಡಿನ ವಿಚಾರ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಶಿ ಇಸ್ ವೆರಿ ಪಕ್ಕ. ತುಂಬಾ ಎಥಿಕ್ಸ್ ಇರೋ ಹುಡುಗಿ, ತುಂಬಾ ಮಾರಲ್ಸ್, ಮಿಡ್ಲ್ ಕ್ಲಾಸ್ ಗರ್ಲ್. ಜಾನಿ ಚಿತ್ರದಲ್ಲಿ ಗ್ಲಾಮರ್ ಗೊಂಬೆಯಾಗಿದ್ದ ಸ್ಯಾಂಡಲ್ವುಡ್ ಕ್ವೀನ್ ಈ ಬಾರಿ ಕನ್ನಡಕವನ್ನ ಧರಿಸಿ ಫುಲ್ ಸ್ಟೂಡಿಯಸ್ ಆಗ್ಬಿಟ್ಟಿದ್ದಾರೆ. ಜೊತೆಗೆ ಈ ಬಾರಿ ರಮ್ಯಾ ಜೋಡಿಯಾಗಿರೋದು ಲೂಸ್ ಮಾದ ಯೋಗಿಗೆ. ಯೋಗಿ ಪಾತ್ರದಲ್ಲೂ ಹಲವು ಶೇಡ್ಗಳಿದೆಯಂತೆ. ಸದ್ಯಕ್ಕೆ ಚಿತ್ರತಂಡ ಚಿತ್ರದ ಸೀನ್ಗಳನ್ನ ಮೈಸೂರಿನಲ್ಲಿ ಶೂಟ್ ಮಾಡ್ತಿದೆ. ಅಂದಹಾಗೆ ಈ ಸಿನಿಮಾದ ಸೂತ್ರಧಾರ ವಿಜಯ್ ಪ್ರಸಾದ್. ಚೊಂಬೋ ಚಂಬು ಚೊಂಬೋ ಚಂಬು. ನಂಗೆ ನಿಮ್ ಕಾರು ಮತ್ತೆ ನಿಮ್ ಎದೆ ಇಷ್ಟ. ನಾವೇನಕ್ಕೆ ಇಲ್ಲಿ ಬಂದಿದೀವಿ ಅಂತ ಗೊತ್ತಾ? ನಮ್ಮ ಹತ್ರನು ಕಡ್ಲೆಕಾಯಿ ಬೀಜ ಇದೆ ಅಂತ ತೋರ್ಸೋದಿಕ್ಕೆ. ಅದಕ್ಕೆ ಹೇಳೋದು ಈ ಕಾಳು ಬೀಜಗಳ ಸವಾಸಕ್ಕೆ ಹೋಗ್ಬಾರ್ದು ಅಂತ. ಈಗ ಎಂಥ ದೊಡ್ಡ ಗಲಾಟೆ ಆಗುತ್ತೆ ಅಂದ್ರೆ ಪ್ರೊಡ್ಯೂಸರು ರಮ್ಮಿಂಗ್ ದುಡ್ಡು ಕೊಡದಲ್ಲೇ ಇದ್ದಾಗ ಆಯ್ತಲ್ಲ ಗಲಾಟೆ, ಅದಕ್ಕಿಂತ ದೊಡ್ಡ ಗಲಾಟೆ ಆಗುತ್ತೆ. ಕಾರಲ್ಲಿ ನಾವಿಬ್ರು ಲವ್ ಮಾಡಿದ್ಮೇಲೆ ನನ್ ಬಗ್ಗೆ ನಿನ್ಗೇನಾದ್ರೂ ಅನ್ಸಿರ್ಲೇಬೇಕಲ್ಲ? ನಮ್ಮ ಮನೆಗ್ ಬಂದಾಗ ಕೆಲ್ಸದವಳಾಗಿದ್ಲು, ಈಗ ನಮ್ಮ ಮನೆಯೊಳಗೆ ಆಗ್ಬಿಟ್ಟಿದ್ದಾಳೆ. ನೀವ್ ಅವ್ರನ್ನೂ ಬಿಟ್ಟಿಲ್ವಾ ಸರ್? ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಸಾರಿ ಸರ್, ನಮ್ ಚಂಬು ಒಂಥರ ಲೋಟ ಕಂಡಿದ ತಕ್ಷಣ ನೀರ್ ಸುಡಿದ್ಬಿಡುತ್ತೆ. ಸಿದ್ಲಿಂಗು ಅಲ್ಲಿ ಒಂದು ನಾರ್ಮಲ್ ಕ್ಯಾರೆಕ್ಟರ್. ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಹೆಂಗಿರ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ. ಅವನ್ಗೆ ಸಿನಿಮಾ ಕಂಪ್ಲೀಟ್ ಆಗಿ ನಡೆಯೋದೇ ಕಾರಿಂದ. ಕಾರ್ ಕತೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕೊನೆ ಕಾರಲ್ಲೇ ಎಂಡ್ ಆಗುತ್ತೆ. ಆ ರೀತಿ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಹೊಸದಾಗಿದೆ. ನಾಲಿಗೆ ಸರಿ ಇಲ್ಲ.